ಟ್ರಂಪ್ ಟ್ಯಾರಿಫ್ ಇಳಿಕೆ ಘೋಷಣೆ ಬೆನ್ನಲ್ಲೇ ಮೋದಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. 18% ಟ್ಯಾರಿಫ್ ಇಳಿಕೆ ಮಾಡಿರುವುದು ಸಂತೋಷ ತಂದಿದೆ. ಭಾರತದ 140 ಕೋಟಿ ಜನರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಟ್ರಂಪ್ ನಾಯಕತ್ವ ಜಾಗತಿಕ ಶಾಂತಿ ಸ್ಥಿರತೆಗೆ ಅತ್ಯಗತ್ಯ. ಶಾಂತಿಗಾಗಿ ಟ್ರಂಪ್ ಪ್ರಯತ್ನಗಳನ್ನು ಭಾರತ ಬೆಂಬಲಿಸುತ್ತದೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಟ್ಟಾರೆಯಾಗಿ ಟ್ರಂಪ್ ಟ್ಯಾರಿಫ್ ಇಳಿಕೆ ಘೋಷಣೆ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಂಕಾಸ್ತ್ರ ಬಿಟ್ಟು ಸ್ನೇಹ ಹಸ್ತ ಚಾಚಿದ ಟ್ರಂಪ್. ಭಾರತದ ಜೊತೆ ವ್ಯಾಪಾರ ಒಪ್ಪಂದ ಘೋಷಣೆ. ಸುಂಕವನ್ನು 18% ಇಳಿಸಿದ ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ಎಂಬ ಹುಚ್ಚು ತಲೆಗೇರಿಸಿಕೊಂಡು ಸುಂಕಾಸ್ತ್ರವೆಂಬ ಹುಸಿ ಬ್ರಹ್ಮಾಸ್ತ್ರ ತೋರಿಸಿ ಒಂದು ಅರ್ಥದಲ್ಲಿ ಜಾಗತಿಕ ಗೂಂಡಾಗಿರಿಗೆ ಸಜ್ಜಾಗಿ ನಿಂತಿದ್ರು. ಊರು ಮದುವೆಗೆಲ್ಲ ನಾನೊಬ್ಬನೇ ಪುರೋಹಿತ ಅನ್ನುವಂತೆ ಎಲ್ಲಿ ಏನೇ ನಡೆದರೂ ಟ್ಯಾರಿಫ್ ಎಂಬ ಹುಸಿ ಬಾಂಬ್ ಹಾರಿಸಿ ನಗೆ ಪಾಟಲಿಗೆ ಈಡಾಗಿದ್ದೇ ಹೆಚ್ಚು. ಇದೇ ಅಸ್ತ್ರವನ್ನ ಭಾರತದ ವಿರುದ್ಧವೂ ಕೂಡ ಟ್ರಂಪ್ ಹೂಡಿದ್ದರು. ಭಾರತದ ಪ್ರಮುಖ ಸರಕುಗಳ ಮೇಲೆ 50% ಆಮದು ಸುಂಕ ಹೇರಿ ಬ್ಲಾಕ್ ಮೇಲ್ಗೆ ನಿಂತಿದ್ದ ಟ್ರಂಪ್ ಇದೀಗ ಹೊಸ ಘೋಷಣೆ ಮಾಡಿದ್ದಾರೆ. ಭಾರತ ಯುರೋಪ್ ಟ್ರೇಡ್ ಒಪ್ಪಂದ ಹಾಗೂ ಅರಬ್ ಲೀಗ್ ಟ್ರೇಡ್ ಡೀಲ್ ಮಾಡಿಕೊಳ್ಳುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲರ್ಟ್ ಆಗಿದ್ದಾರೆ. ಟ್ರಂಪ್ಗೆ ಸದ್ಯ ಭಾರತವನ್ನ ಬಿಟ್ಟು ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಜಗತ್ತಿನ ಯಾವ ದೇಶವೂ ಇಲ್ಲ ಎಂಬುದು ಗೊತ್ತಾದಂತಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ಕರೆ ಮಾಡಿ ಮಾತನಾಡಿದ ಟ್ರಂಪ್ ಭಾರತದ ಸರಕುಗಳ ಮೇಲಿನ ಸುಂಕವನ್ನ 18% ಇಳಿಸಿ ಬರೋಬ್ಬರಿ $500 ಶತಕೋಟಿ ವ್ಯಾಪಾರ ಒಪ್ಪಂದವನ್ನ ಘೋಷಿಸಿದ್ದಾರೆ. ಈ ಬಗ್ಗೆ ತಮ್ಮ ಟ್ರೂತ್ ಖಾತೆಯಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಟ್ರಂಪ್ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಪ್ರಧಾನಿ ಮೋದಿ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಒಬ್ಬರು. ಹಾಗೆ ಅವರು ಭಾರತ ದೇಶದ ಪ್ರಭಾವಿ ಮತ್ತು ಗೌರವಾನ್ವಿತ ನಾಯಕ. ವ್ಯಾಪಾರ, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ಕೊನೆಗೊಳಿಸುವುದು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ನಾವು ಚರ್ಚಿಸಿದೆವು. ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲಿದೆ. ರಷ್ಯಾದ ಬದಲಾಗಿ ಅಮೆರಿಕ ಮತ್ತು ವೆನೆಜುವೆಲಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡಲಿದೆ. ಭಾರತ ಅಮೆರಿಕದಿಂದ ಬಹುತೇಕ ಎಲ್ಲವನ್ನೂ ಖರೀದಿಸಲಿದೆ. ಭವಿಷ್ಯದಲ್ಲಿ ಭಾರತದ ಮೇಲಿನ ಸುಂಕಗಳನ್ನು ಮತ್ತಷ್ಟು ಕಡಿಮೆ ಮಾಡಲಾಗುವುದು. ಕಡಿಮೆಯಾದ ಸುಂಕ ದರಗಳು ತಕ್ಷಣವೇ ಜಾರಿಗೆ ಬರಲಿದೆ. ಹೀಗಂತ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಮದರ್ ಆಫ್ ಆಲ್ ಡೀಲ್ಸ್ ಟ್ರಂಪ್ ನನ್ನ ನಡಗಿಸಿತಾ ಗೊತ್ತಿಲ್ಲ. ಆದ್ರೆ ಇಷ್ಟು ದಿನ ನನ್ನ ಮಾತೆ ಶಾಸನ ಅಂತಿದ್ದ ಟ್ರಂಪ್ ಈಗ ಶಾಂತಗೊಂಡು ಭಾರತದ ಜೊತೆ ಕೈ ಜೋಡಿಸಿದ್ದು ಖುಷಿಯ ಸಂಗತಿಯೇ.